ನಮ್ಮ ಹತ್ರ ಬಿತ್ತನೆ ಬೀಜ ನಮ್ಮ ಹತ್ರ ಇದ್ದಿದ್ದು ನಮ್ಮ ಅಜ್ಜಿ ಹತ್ರ ಒಂದು 4 ಎಕರೆ ಇದ್ದಿದ್ದು ಅಷ್ಟೇ. ಅಷ್ಟಕ್ಕೆ ಎಷ್ಟು ಬೇಕೋ ಅವರು ಬೀಜನ ಸ್ಟೋರ್ ಮಾಡಿ ಇಟ್ಕೊತಾ ಇದ್ರು. ಅವ್ರು ಏನೇನು ಬೆಳೀತಾ ಇದ್ರು ಅದನ್ನು ನಾವೆಲ್ಲೂ ಹೊರಗಡೆ ತರ್ತಾ ಇರಲಿಲ್ಲ. ಯಾವುದು ಸರ್ಕಾರದ ಮೇಲೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರಲಿಲ್ಲ. ಆ ಥರ ರೈತರುಗಳು ಕೆಲವರು ಇವತ್ತು ಇಟ್ಕೊಂಡಿದ್ದಾರೆ. ನಾನು ಕೆಲವು ಬೀಜ ನನಗೆ ನಾಟಿ ಬೀಜ ಬೇಕಾದರೆ ಕೊಳ್ಳೇಗಾಲದಿಂದ ತರಿಸ್ತೀನಿ, ಅಲ್ಲೊಬ್ರು ಇದ್ದಾರೆ. ಆ ಥರ ಕೆಲವರು ಇಲ್ಲ ಅಂದರೆ ಸರ್ಕಾರನೇ ಕೇಳಬೇಕು ವಾಲಂಟಿಯರಾಗಿ, ನಿಮಗೇನು ಬೇಕು ರೆಡಿ ಇದೆಯಾ ಈ ಥರ. ಆಮೇಲೆ ನೀವು ರೈತರು ನೀವು ಹಸು ಅಥವಾ ಕುರಿ ಇನ್ನೊಂದು ಪ್ರಾಣಿಗಳನ್ನ ಸಾಕಬೇಕು. ಅವರು ಡೊಮೆಸ್ಟಿಕ್ ಅನಿಮಲ್ಸ್ ಇದ್ದಿದ್ದನ್ನು ಸಾಕಬೇಕು. ಅದಕ್ಕೆ ಏನು ಪ್ರೋತ್ಸಾಹ ಬೇಕು? ಎಲ್ಲದನ್ನು ನೀವು ಕಮರ್ಷಿಯಲ್ ಆಗಿ ನೋಡೋಕ್ಕಾಗೋದೇ ಇಲ್ಲ. ಅದಕ್ಕೆ ಏನು ನಿಮಗೆ ಸಪೋರ್ಟ್ ಬೇಕು? ಅನಿಮಲ್ ಹಸ್ಬೆಂಡ್ರಿನೂ ಇದೆ, ಇಲ್ಲಿ ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ಇದೆ. ಈ ಥರ ಒಬ್ರಿಗೊಬ್ಬರು ಮನಸ್ಸು ಮಾಡಿದರೆ ಡೆಫಿನೆಟಾಗಿ ನಮ್ಮ ರಾಜ್ಯದಲ್ಲಿ ಈಗ ನಾನು ಹೇಳ್ದಂಗೆ ಒಂದು 25-30% ಅಗ್ರಿಕಲ್ಚರ್ ಫೀಲ್ಡು ವರ್ಕ್ ಆಗ್ತಾಯಿದೆ ಅಷ್ಟೇ. 70-75% ವರ್ಕ್ ಆಗ್ತಾಯಿಲ್ಲ. ಎಲ್ಲದೂ ಆದರೆ ಸಫಿಷಿಯೆಂಟಾಗಿ ಎಲ್ರಿಗೂ ಒಳ್ಳೆ ಆಹಾರ ಸಿಕ್ಕಿ ಎಲ್ಲರೂ ಹೆಲ್ದಿಯಾಗಿ ಬದುಕ್ಬೋದು. ಇದ್ರ ಬಗ್ಗೆ ಅವರು ವರ್ಕ್ ಮಾಡಬೇಕಷ್ಟೇ.